ಮೂಡಾಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಈಗ ತುಷಾರ್ ಮೆಹ್ತಾ ಗವರ್ನರ್ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ಕುತೂಹಲಗಳು ಕೆರಳಿಸ್ತಾ ಇದೆ. ನೋಡ್ತಾ ಇದ್ದೀವಿ ಒಂದೊಂದು ಅಂಶಗಳನ್ನ. ಕ್ಯಾಬಿನೆಟ್ ತೀರ್ಮಾನದ ಬಳಿಕವೂ ತನಿಖೆಗೆ ಅನುಮೋದಿಸಬೇಕಾಗಿತ್ತು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ತುಷಾರ್ ಮೆಹ್ತಾ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈಗ ಗವರ್ನರ್ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮಾಧ್ಯಮಕ್ಕೆ ಬೇಕಾದಂತಹ ಸ್ಪೈಸಿ ನ್ಯೂಸ್ ಹೇಳ್ತಾ ಇಲ್ಲ. ಪರೋಕ್ಷವಾಗಿ ಮನು ಸಿಂಘ್ವಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಾಲಿಸಿಟರ್ ಮೆಹ್ತಾ. ನಾನು ಸಂಪೂರ್ಣವಾಗಿ ಸಂವಿಧಾನಾತ್ಮಕವಾಗಿ ವಾದವನ್ನ ಮಾಡ್ತಾ ಇದ್ದೇನೆ. ಮೊದಲು ಗವರ್ನರ್ ಬಗ್ಗೆ ಅಗೌರವದಿಂದ ಮಾತನಾಡುವುದು ಸರಿಯಲ್ಲ. ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ಪೊಲೀಸ್ ಎಸ್ಟಾಬ್ಲಿಷನ್ ವಿಚಾರ ಉಲ್ಲೇಖ ಮಾಡಿದ್ದಾರೆ. ನನ್ನ ವಾದ ಕಾನೂನುಬದ್ಧವಾಗಿದ್ದರೆ ಸಾಕು ಅಂತ ಹೇಳಿ ಮೆಹ್ತಾ ಹೇಳಿದ್ದಾರೆ. ಕ್ಯಾಬಿನೆಟ್ ತೀರ್ಮಾನದ ಬಳಿಕವೂ ತನಿಖೆಗೆ ಅನುಮೋದಿಸಬೇಕಿತ್ತು. ನೋಡಿ, ಇದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಈಗ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸಂಪೂರ್ಣವಾಗಿ ಸಂವಿಧಾನಾತ್ಮಕವಾದಂತಹ ವಾದವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯಪಾಲರ ಬಗ್ಗೆ ಮೊದಲು ಗೌರವದಿಂದ ಮಾತನಾಡಬೇಕು. ಕೆಲವೊಂದಿಷ್ಟು ಉದಾಹರಣೆಗಳ ಸಹಿತವಾಗಿ ಅಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ನನ್ನ ವಾದ ಕಾನೂನುಬದ್ಧವಾಗಿದ್ದರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ಬೇಕೀಗ ಏನೆಲ್ಲ ತೀರ್ಮಾನ ಹೊರಬೀಳುತ್ತೆ, ತೀರ್ಪು ಅಂತ ಹೇಳಿ. ವಿಚಾರಣೆ ಬಹುತೇಕವಾಗಿ ಮುಂದೂಡಿಕೆಯಾಗುವಂತ ಸಾಧ್ಯತೆಗಳಿದಾವೆ. ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದದ ಹೈಲೈಟ್ಸ್ ನೋಡ್ತಾ ಇದ್ದೀರಿ. ಪ್ರಾಸಿಕ್ಯೂಷನ್ ಫೈಟ್ ಹೇಗೆ ನಡೀತಾ ಇದೆ ಅಂತ ಹೇಳಿ. 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪು ನೀಡಿದೆ. ಎಲ್ಲಾ ಕಾರಣವನ್ನು ನೀಡಿಯೇ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಾನು ನನ್ನ ವಾದವನ್ನ ಗುರುವಾರ ಮಂಡಿಸ್ತೇನೆ ಅಂತ ಹೇಳಿ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದರು. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ನೀಡಲಿದೆ. 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪನ್ನ ನೀಡಿದೆ. ರಾಜ್ಯಪಾಲರು ಎಲ್ಲಾ ಕಾರಣಗಳನ್ನ ನೀಡಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನಾನು ನನ್ನ ವಾದವನ್ನ ಗುರುವಾರ ಮಂಡಿಸ್ತೇನೆ, ಇದು ಮೆಹ್ತಾ ಅವರು ಹೇಳಿದರು. ಇನ್ನು ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಕೂಡ ಬರೋದಿದೆ. ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗ್ಬೋದಲ್ವಾ? ಜಡ್ಜ್ ಅವರು ಕೇಳ್ತಾ ಇದ್ದಾರೆ. ನೋಡಿ, ಗುರುವಾರದವರೆಗೆ ವಿಚಾರಣೆ ಮುಂದೂಡುವಂತೆ ಕೋರಬಹುದಲ್ಲವೇ? ಸಂವಿಧಾನ ಎತ್ತಿ ಹಿಡಿಯುವಂತಹ ಕೋರ್ಟ್ ತಡೆ ನೀಡಬಾರದು. ನೋಡಿ, ಇದು ತುಷಾರ್ ಮೆಹ್ತಾ ಅವರ ವಾದ. ಜಡ್ಜ್ ಕೂಡ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. ನಾಗಪ್ರಸನ್ನ ಅವರು ರಾಜ್ಯಪಾಲರ ತೀರ್ಮಾನ ಹೇಗಿದೆ, ಅವರು ಪ್ರಾಸಿಕ್ಯೂಷನ್ಗೆ ಯಾವ ರೀತಿ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ, ಬಹುಶಃ ಗುರುವಾರ ಮುಂದೂಡಿಕೆಯಾಗುವಂಥ ಸಾಧ್ಯತೆಗಳಿದೆ. ಇದು ಮುಂದಿನ ವಿಚಾರಣೆ. ಇನ್ನು ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲೂ ಕೂಡ ಆದೇಶ ಬರೋದಿದೆ. ಸಮಸ್ಯೆ ಆಗ್ಬೋದಲ್ವಾ ಅಂತ ಹೇಳಿ ಜಡ್ಜ್ ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಈಗೇನಾದರೂ ಆದೇಶವನ್ನ ಕೊಟ್ಬಿಟ್ರೆ. ಹಾಗಾಗಿ ಜಡ್ಜ್ ಅವರು ಕೂಡ ಅದೇ ಅಭಿಪ್ರಾಯಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಗುರುವಾರ ವಿಚಾರಣೆಯನ್ನ ಮುಂದೂಡಬಹುದಲ್ವಾ? 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರ ತೀರ್ಪನ್ನ ನೀಡಿದೆ. ಕೆಲವೊಂದಿಷ್ಟು ಉದಾಹರಣೆಗಳ ಸಹಿತವಾಗಿ ನ್ಯಾಯಮೂರ್ತಿಗಳ ಗಮನಕ್ಕೆ ತುಷಾರ್ ಮೆಹ್ತಾ ಅವರು ತಂದಿದ್ದಾರೆ. ಹಾಗಾಗಿ ಈಗ ವಾದ ಪ್ರತಿವಾದದ ಅಂಶಗಳನ್ನ ನೋಡಿದ್ರೆ ನೋಡಿ ಹೇಗಿದೆ ಅಂತ ಹೇಳಿ, ಏನು ಬೇಕಾದರೂ ಕೂಡ ಆಗಬಹುದು. ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಅದರಲ್ಲೂ ತುಷಾರ್ ಮೆಹ್ತಾ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನಿದೆ, ಅವರ ವಾದಕ್ಕೆ ಕೆಲವೊಂದಿಷ್ಟು ಕೌಂಟರ್ಗಳನ್ನು ಅಲ್ಲೇ ಕೊಟ್ಟಿದ್ದಾರೆ. ಬಟ್ ಈಗ ಜಡ್ಜ್ ನಾಗಪ್ರಸನ್ನ ಅವರು ಗುರುವಾರಕ್ಕೆ ಮುಂದೂಡಬಹುದಲ್ವಾ ಅಂತ ಕೇಳಿದ್ದಾರೆ. ಈಗ ಆದೇಶ ಏನಾದರೂ ನೀಡಿಬಿಟ್ರೆ ಸಮಸ್ಯೆ ಆಗ್ಬಿಡ್ಬೋದಲ್ವಾ? ಸೂಕ್ತ ಮಧ್ಯಂತರ ಆದೇಶ ನೀಡಲಾಗುವುದು. ಎಲ್ಲ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಲಿ. ಜಡ್ಜ್ ಅವರ ಅಭಿಪ್ರಾಯ ಇದು. ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ಸೂಕ್ತ ಮಧ್ಯಂತರ ಆದೇಶವನ್ನ ನೀಡಲಾಗುತ್ತೆ. ಎಲ್ಲ ಪ್ರತಿವಾದಿಗಳು ಆಕ್ಷೇಪಣೆಯನ್ನ ಸಲ್ಲಿಸಲಿ.
ನೋಡಿ, ಮಧ್ಯಂತರ ಆದೇಶವನ್ನು ನೀಡ್ತೀವಿ, ಆದರೆ ಈಗ ಅವಕಾಶ ಏನು ಅಂತ ಹೇಳಿದ್ರೆ ಎಲ್ಲ ಪ್ರತಿವಾದಿಗಳು ಆಕ್ಷೇಪಣೆಯನ್ನ ಸಲ್ಲಿಸಲಿ. ಅಂದ್ರೆ ಈಗ ಮುಖ್ಯಮಂತ್ರಿಗಳ ಪರದ ವಕೀಲರೇನಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಯಾರು ವಾದ ಮಾಡ್ತಾರೆ ಅವರೆಲ್ಲರೂ ಕೂಡ, ಅಂದ್ರೆ ಎಲ್ರಿಗೂ ಕೂಡ ಇಲ್ಲಿ ವಾದವನ್ನ ಮಾಡಲಿಕ್ಕೆ, ಅಂದ್ರೆ ಪ್ರತಿವಾದಿಗಳಿದ್ದಾರೆ ಅವ್ರಿಗೂ ಕೂಡ ನಾವು ಆಲಿಕೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಜಡ್ಜ್ ಅವರು ಸೂಚನೆ ಕೊಟ್ಟಿದ್ದಾರೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಸೂಕ್ತ ಮಧ್ಯಂತರ ಆದೇಶವನ್ನ ನೀಡಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗ್ಬೋದಲ್ವಾ ಅಂತೇಳಿ ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಕ್ಷಣ ಕ್ಷಣಕ್ಕೂ ಕುತೂಹಲ ಉಂಟಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಏನಾಗ್ಬೋದು ಇವತ್ತು ಅಂತೇಳಿ. ಮಧ್ಯಂತರ ಆದೇಶ ನೀಡಲಾಗುವುದು, ಪ್ರತಿವಾದಿಗಳು ಆಕ್ಷೇಪಣೆಯನ್ನ ಸಲ್ಲಿಸಿ. ನೋಡಿ, ಅವಕಾಶವನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಯಾರ್ಯಾರೆಲ್ಲ ಪ್ರತಿವಾದವನ್ನ ಮಾಡಬೇಕು ಅಂತಿದ್ದಾರೋ, ಅಂದ್ರೆ ಈಗ ಮುಖ್ಯಮಂತ್ರಿಗಳ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ, ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಈಗ ಮೆಹ್ತಾ ಅವರ ವಾದ ಏನಿದೆ ಅದರ ಜೊತೆಗೆ ಮತ್ತೆ ಯಾರ್ಯಾರಿದ್ದೀರಿ ಪ್ರತಿವಾದವನ್ನ ಮಾಡೋರು, ಅವರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಜೊತೆಗೆ ಈ ಕಡೆಯಿಂದಲೂ ಕೂಡ ಯಾರೆಲ್ಲ ಪ್ರತಿವಾದಿಗಳಿದಾರೋ ಅವ್ರಿಗೂ ಕೂಡ ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ತಡೆ ನೀಡಬಾರದು. ನೋಡಿ, ಮೆಹ್ತಾ ಅವರ ವಾದ ಇದು. ರಾಜ್ಯಪಾಲರ ಈಗಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಇದೆಯಲ್ವಾ, ಅದಕ್ಕೆ ಯಾವುದೇ ತಡೆಯನ್ನ ನೀಡಬಾರದು ಅಂತ ಕೇಳಿದ್ದಾರೆ. ಜಡ್ಜ್ ಅವರು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯಪಾಲರ ಆದೇಶ ಕಾನೂನುಬದ್ಧವಾಗಿದೆ. ದೂರುದಾರ ಪರ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬಾರದು. ಪ್ರಭುಲಿಂಗ ನಾವದಗಿ ಅವರ ವಾದ ಇದು. ದೂರುದಾರರ ಪರವಾಗಿ ಇಲ್ಲಿ ರಾಜ್ಯಪಾಲರ ಆದೇಶ ಏನಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು, ಅದಕ್ಕೆ ಮಧ್ಯಂತರ ತಡೆ ನೀಡಬಾರದು. ಇದು ಪ್ರಭುಲಿಂಗ ನಾವದಗಿ ಅವರು ಜಡ್ಜ್ ಅವರಿಗೆ ಕೆಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ತಡೆ ನೀಡಬಾರ್ದು ನೀವು. ಪ್ರಭುಲಿಂಗ ನಾವದಗಿ ಅವರು ಜಡ್ಜ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ದೂರುದಾರರ ಪರ ವಕೀಲರಿವರು. ಹಾಗಾಗಿನೇ ಈಗ ಈ ರಾಜ್ಯಪಾಲರ ಆದೇಶಕ್ಕೆ ಮಧ್ಯಂತರ ತಡೆ ಬೀಳುತ್ತಾ ಇಲ್ವಾ ಅನ್ನೋದು ಬಹಳ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇದು. ಯಾಕಂತ ಹೇಳಿದ್ರೆ ಘಟಾನುಘಟಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಹಾಗೆ ತುಷಾರ್ ಮೆಹ್ತಾ. ಇಲ್ಲಿ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳಿಗೆ ಏನಾಗಬಹುದು, ಗೆಲುವಾಗುತ್ತಾ ಇಲ್ವಾ? ಪ್ರಭುಲಿಂಗ ನಾವದಗಿ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶ ಮಧ್ಯಂತರ ತಡೆಯನ್ನ ನೀಡಬಾರದು. ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ಇದು ವಿಚಾರಣೆ ಮುಂದೂಡಿಕೆಯಾಗುತ್ತಾ ಅಥವಾ ಇವತ್ತೇ ಮಧ್ಯಂತರ ಆದೇಶವನ್ನ ಕೋರ್ಟ್ ನೀಡುತ್ತಾ, ರಾಜ್ಯಪಾಲರ ಆದೇಶಕ್ಕೆ ತಡೆ ಬೀಳುತ್ತಾ, ಮತ್ತೆ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ನೋಡ್ಬೇಕೀಗ. ಕ್ಷಣ ಕ್ಷಣಕ್ಕೂ ಆ ವಾದ ಪ್ರತಿವಾದದ ಹೈಲೈಟ್ಸ್ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಾ ಇದೆ ಏನು ಬೇಕಾದ್ರೂ ಆಗ್ಬೋದು. ಗುರುವಾರದವರೆಗೂ ವಿಚಾರಣೆಯನ್ನ ಮುಂದೂಡೋಣವಾ? ಅಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ನೀಡಬಹುದಲ್ವಾ? ನೋಡಿ, ಅಧೀನ ಕೋರ್ಟ್ ಏನಿದಾವೆ ಅದಕ್ಕೆ ತಡೆ ನೀಡಬಹುದಲ್ವಾ? ಅಂದ್ರೆ ಗುರುವಾರದವರೆಗೂ ವಿಚಾರಣೆಯನ್ನ ಮುಂದೂಡೋಣವಾ? ಅಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆಯನ್ನ ನೀಡಬಹುದಲ್ವಾ? ಈಗೇನು ಸೆಷನ್ಸ್ ಕೋರ್ಟ್ಗಳಿದಾವೆ ಅಲ್ಲಿ, ಕೆಳ ನ್ಯಾಯಾಲಯಗಳಿದಾವೆ ಅಲ್ಲಿ ತಡೆಯನ್ನ ನೀಡಬಹುದಲ್ವಾ ಅಂತ ಹೇಳಿ ಪ್ರಶ್ನೆ ಬಂದಿದೆ. ನ್ಯಾಯಾಧೀಶ ನಾಗಪ್ರಸನ್ನ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಜಡ್ಜ್ ನಾಗಪ್ರಸನ್ನ, ನೀವು ನಿಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಿ ಮೊದಲು. ಇದು ಹೈಕೋರ್ಟ್ ವಿಚಾರಣೆಗೆ ಅಡ್ಡಿಯಾಗಬಾರದು. ಜಡ್ಜ್ ಅವರು ಹೇಳ್ತಾ ಇದ್ದಾರೆ ಗುರುವಾರದವರೆಗೂ ವಿಚಾರಣೆಯನ್ನ ಮುಂದೂಡೋಣವಾ ಅಂತ ಹೇಳಿ. ಅಧೀನ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ನೀಡಬಹುದಲ್ವಾ? ಜಡ್ಜ್ ನಾಗಪ್ರಸನ್ನ ಅವರ ಅಭಿಪ್ರಾಯ ಇದು. ಜೊತೆಗೆ ನೀವು ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಇಲ್ಲಿ ಏನೇನು ಆಕ್ಷೇಪಣೆಗಳಿದಾವೋ
ಎರಡೂ ಕಡೆಯಿಂದ ಸಲ್ಲಿಕೆಯನ್ನ ಮಾಡಬಹುದು. ಅಂದ್ರೆ ಈಗ ಬಹುತೇಕವಾಗಿ ಗುರುವಾರ ವಿಚಾರಣೆ ಮುಂದೂಡಿಕೆ ಮಾಡುವಂತ ಅಭಿಪ್ರಾಯಕ್ಕೆ ಬರಲಾಗ್ತಾ ಇದೆ. ಜಡ್ಜ್ ಕೂಡ ಅದೇ ವಿಚಾರ ಹೇಳ್ತಾ ಇದ್ದಾರೆ ಈಗ. ಯಾಕಂದ್ರೆ ತುಷಾರ್ ಮೆಹ್ತಾ ಕೂಡ ಗುರುವಾರ ವಿಚಾರಣೆಯನ್ನ ಮತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಾದವನ್ನ ಮುಂದುವರಿಸ್ತೀನಿ ಗುರುವಾರದವರೆಗೂ, ಅಂದ್ರೆ ಗುರುವಾರದ ಮೇಲೆ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಈಗ ಜಡ್ಜ್ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ನೋಡ್ಬೇಕೀಗ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನು ಬೇಕಾದರೂ ಆಗ್ಬಹುದು. ನಾಳೆ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಪರ ವಕೀಲರು ಗುರುವಾರದವರೆಗೂ ಕೂಡ ವಿಚಾರಣೆಯನ್ನ ಮುಂದೂಡೋಣ ಅನ್ನೋದು ಜಡ್ಜ್ ಅವರ ಅಭಿಪ್ರಾಯ. ಅಂದ್ರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಮುಂದೂಡಿಕೆಯನ್ನ ಮಾಡುವಂಥದ್ದೇನಿದೆ, ವಿಳಂಬ ಆಗುವುದೇನಿದೆ, ಇವತ್ತೇ ನೀವು ಮಧ್ಯಂತರ ಆದೇಶವನ್ನ ಕೊಡಿ, ಇವತ್ತೇ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಜಡ್ಜ್ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಅಡ್ಡಿ ಆಗಬಾರ್ದು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಏನು ಬೇಕಾದರೂ ಕೂಡ ಆಗಬಹುದು. ಯಾಕಂದ್ರೆ ಮುಖ್ಯಮಂತ್ರಿಗಳ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೂಡ ಅದರ ಒಂದು ಆದೇಶ ಬರೋದಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಹಾಗಾಗಿನೇ ಈಗ ಅದನ್ನ ನೋಡಿಕೊಂಡು ಮತ್ತೇನಾದರೂ ಇಲ್ಲಿ ಬೆಳವಣಿಗೆ ಆಗಬಹುದಾ ಅಥವಾ ಇವತ್ತೇ ಏನಾದರೂ ಇದು ಮಧ್ಯಂತರ ತಡೆಯನ್ನ ಕೊಡಬಹುದಾ, ಮುಂದೆ ಏನಾಗಬಹುದು ಅನ್ನೋದು ಮುಖ್ಯಮಂತ್ರಿಗಳ ಈ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಜಡ್ಜ್ ಅವರ ಗಮನಕ್ಕೆ ತಂದಿದ್ದಾರೆ. ಈಗ ನಾಳೆ ಏನಾದರೂ ಕೋರ್ಟ್ ಆದೇಶ ನೀಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ಗುರುವಾರದವರೆಗೂ ವಿಚಾರಣೆಯನ್ನ ಮುಂದೂಡಿದ್ರೆ ಅಲ್ಲಿನ ಬೆಳವಣಿಗೆ ನೋಡಿಕೊಂಡು ಮುಂದಿನ ವಾದ ಪ್ರತಿವಾದ ಓವರಾಲ್ ವಿಚಾರಣೆಯನ್ನ ನಡೆಸಬಹುದು ಅನ್ನುವಂಥ ಅಭಿಪ್ರಾಯ ಆಗಿದೆ.